ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಕಾಟೇರ ಚಿತ್ರದ ಟೈಟಲ್ ವಾರ್. ಎಸ್, ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಾ ದರ್ಶನ್ ವರ್ಸಸ್ ಉಮಾಪತಿ ವಾರ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಉಮಾಪತಿ ದೂರು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ಕಾನೂನು ಕ್ರಮಕ್ಕೆ ಮುಂದಾದ್ರ ಉಮಾಪತಿ ಶ್ರೀನಿವಾಸ್ ಗೌಡ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ದೂರು ನೀಡುವ ಬಗ್ಗೆ ಉಮಾಪತಿ ಆಪ್ತ ಮೂಲಗಳಿಂದ ಮಾಹಿತಿ ಕೂಡ ಹೊರಬಿದ್ದಿದೆ. ನಿನ್ನೆ ಒಕ್ಕಲಿಗ ಗೌಡ್ತಿಯರ ಸಂಘ ಮಹಿಳಾ ಆಯೋಗದಲ್ಲಿ ದೂರನ್ನ ಕೂಡ ದಾಖಲಿಸಿದೆ. ಅಯ್ಯೋ ತಗಡೆ ಎಂಬ ಪದ ಬಳಕೆಗೆ ಉಮಾಪತಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದೆ ಅಂತಾನೆ ಹೇಳಬಹುದು. ಹೀಗಾಗಿ ದರ್ಶನ್ ಮಾತುಗಳಿಗೆ ಕಾನೂನಾತ್ಮಕವಾಗಿಯೇ ಉತ್ತರವನ್ನ ಕೊಡ್ತಾರಾ ಉಮಾಪತಿ ಶ್ರೀನಿವಾಸ್ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ. ಸೊ ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಾ ದರ್ಶನ್ ವರ್ಸಸ್ ಉಮಾಪತಿ ವಾರ್ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಮೂಲಗಳ ಮಾಹಿತಿ ಪ್ರಕಾರ ಖುದ್ದು ಉಮಾಪತಿ ಅವರೇ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನ ದಾಖಲಿಸಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಿನ್ನೆ ಅಷ್ಟೇ ಒಕ್ಕಲಿಗ ಗೌಡ್ತಿಯರ ಸಂಘ ಮಹಿಳಾ ಆಯೋಗದಲ್ಲಿ ದೂರು ಕೂಡ ದಾಖಲಿಸಿದೆ. ಸೊ ಹೀಗಾಗಿ ಈಗ ಮತ್ತೆ ಸ್ವತಃ ಉಮಾಪತಿಯವರೇ ದೂರು ಕೊಡಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಕಾನೂನು ಕ್ರಮಕ್ಕೆ ಮುಂದಾದ್ರ ಉಮಾಪತಿ ಶ್ರೀನಿವಾಸ್ ಗೌಡ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಸೊ ಏನು ದರ್ಶನ್ ತಗಡೆ ಅನ್ನೋ ಪದ ಬಳಕೆ ಮಾಡಿದ್ರು, ಅದಕ್ಕೆ ನಯವಾಗಿಯೇ ಉತ್ತರವನ್ನ ಕೊಟ್ರು ಅಂತಾನೆ ಹೇಳಬಹುದು. ಸೊ ಯಾವ ರೀತಿ ತಿರುಗೇಟನ್ನ ಕೊಡಬಹುದು ಅನ್ನೋದ್ರ ಕುರಿತಾಗಿ ನಗುತ್ತಾನೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಉತ್ತರವನ್ನ ಕೊಡ್ತಾ ಇದ್ರು. ಈಗ ಏಕಾಏಕಿ ಸ್ವತಃ ಅವರೇ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಸಾಧ್ಯತೆ ಇದೆ, ದರ್ಶನ್ ವಿರುದ್ಧ ದೂರು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ನಟ ದರ್ಶನ್ ವಿರುದ್ಧ ಮಹಿಳೆಯರು ಹಾಗೆ ಒಕ್ಕಲಿಗ ಮುಖಂಡರು ಕೂಡ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸಬಹುದು ನಾವು, ನಟ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿವೆ ಅಂತಾನೆ ಹೇಳಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಪ್ರತಿನಿತ್ಯ ನಡೀತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇದೀಗ ಖುದ್ದು ಉಮಾಪತಿ ಶ್ರೀನಿವಾಸ್ ಅವರೇ ದೂರು ನೀಡುವ ಸಾಧ್ಯತೆ ಇದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಅವರೇ ಭೇಟಿ ಕೊಟ್ಟು ದೂರು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಸದ್ಯಕ್ಕೆ ದರ್ಶನ್ ವರ್ಸಸ್ ಉಮಾಪತಿ ವಾರ್ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂತಾನೆ ಹೇಳಬಹುದು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರೀ ಅದರದ್ದೇ ವಿಡಿಯೋಗಳು ಟ್ರೆಂಡ್ ಆಗ್ತಿದೆ. ಮತ್ತೊಂದು ಕಡೆ ಈಗ ಖುದ್ದು ಉಮಾಪತಿ ಶ್ರೀನಿವಾಸ್ ಅವರೇ ದರ್ಶನ್ ವಿರುದ್ಧ ದೂರನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇದರ ಸತ್ಯಾಂಶಗಳು ಏನು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಯಾಕೋ ಈ ಕಾಟೇರ ಚಿತ್ರದ ಟೈಟಲ್ ವಾರ್ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಸಿನಿಮಾ ಶುರುವಾಗುವ ಮೊದಲು ಈ ಒಂದು ಟೈಟಲ್ ವಾರ್ಗಳು ಇರ್ತಿತ್ತು. ಬಟ್ ಈಗ ಇಲ್ಲಿ ನಾವು ನೋಡ್ತಾ ಹೋದ್ರೆ 50 ದಿನ ಪೂರೈಸಿದ ಬಳಿಕ ಈ ವಾರ್ ಯಾಕೋ ನಿಲ್ಲುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇಲ್ಲಿ ಗಮನಿಸಬಹುದು, ಕಳೆದ ಶನಿವಾರ ಅಂದ್ರೆ ಭರ್ತಿ ನಾಳೆಗೆ 8 ದಿನ ಆಗುತ್ತೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ 25 ವರ್ಷಗಳ ಒಂದು ಸಿನಿಮಾ ಜರ್ನಿಯ ಕಾರ್ಯಕ್ರಮದಲ್ಲಿ ಇವತ್ತು ಇವಳು ಇರ್ತಾಳೆ, ನಾಳೆ ಅವಳು ಇರ್ತಾಳೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯನ್ನ ಇಟ್ಕೊಂಡು ನಿನ್ನೆಯಿಂದ ಗೌಡ್ತಿ ಸೇನೆಯಿಂದ ಮಹಿಳೆಯರು ಖುದ್ದಾಗಿ ಅಖಾಡಕ್ಕೆ ಇಳಿದು ದರ್ಶನ್ ಅವರ ವಿರುದ್ಧ ತೊಡೆ ತಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು. ಅಂಡ್ ಮಹಿಳಾ ಆಯೋಗಕ್ಕೆ ನಿನ್ನೆ ದೂರನ್ನ ಕೊಟ್ರು. ಇದಾದ ಬಳಿಕ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಯಾರು ನಿನ್ನೆ ದೂರನ್ನ ಕೊಟ್ರು ಅವರ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ಧಮಕಿ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು, ಅದರ ಬೆನ್ನಲ್ಲೇ ಇದೀಗ ಏನಾಗಿದೆ ಅಂತ ಹೇಳಿದ್ರೆ, ದರ್ಶನ್ ವರ್ಸಸ್ ಉಮಾಪತಿ ಟಾಕ್ ವಾರ್ ಪೊಲೀಸ್ ಠಾಣೆಯ ಮೆಟ್ಟಿಲು ಏರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಉಮಾಪತಿ ಅವರು ಬಂದು ದೂರನ್ನ ದಾಖಲು ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದು. ಹಾಗಾದ್ರೆ ನಿರ್ಮಾಪಕ ಉಮಾಪತಿ ಅವರು ಕಾನೂನಿನ ಮೂಲಕ ದರ್ಶನ್ ಅವರಿಗೆ ಉತ್ತರವನ್ನ ಕೊಡ್ತಾರ ಅನ್ನೋದು ಕೂಡ ಬಹುದೊಡ್ಡ ಮಾಹಿತಿ. ನಿಮ್ಗೆ ಗೊತ್ತಿದ್ದಂಗೆ ನಿನ್ನೆ ಅಷ್ಟೆಲ್ಲ ಬೆಳವಣಿಗೆಗಳಾಯ್ತು. ಇವತ್ತು ಮತ್ತೆ ಒಂದಷ್ಟು ಜನ ಮಹಿಳೆಯರು ಒಂದಷ್ಟು
ಉಮಾಪತಿ ಅವರ ಅಭಿಮಾನಿಗಳು ಸೇರ್ಕೊಂಡು ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಗಿದೆ. ಇನ್ನು ಇದು ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಗುತ್ತೆ ಅಂತ ಕಾದ್ ನೋಡ್ಬೇಕು. ಆದ್ರೆ ಅದರ ಬೆನ್ನಲ್ಲೇ ಉಮಾಪತಿ ಅವರು ಕೂಡ ಖುದ್ದಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈಗ ಸಿಗ್ತಾ ಇರುವಂತದ್ದು. ಇನ್ನು ಇದರ ಜೊತೆಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ, ದರ್ಶನ್ ಅವರು ಏನ್ ಮೊನ್ನೆ ವೇದಿಕೆಯಲ್ಲಿ ಹೇಳ್ತಾರಲ್ಲ, ತಗಡೆ ಅನ್ನೋ ಪದವನ್ನ ಬಳಸಿ ಟೈಟಲ್ ನನ್ನದು ಅಂತ ಏನು ಹೇಳ್ತಾರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮಾಪತಿ ಅವರು ಕೂಡ ಈ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿರುವಂತ ಹೇಳಿಕೆ ಈಗ ಫುಲ್ ವೈರಲ್ ಆಗ್ತಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಹೌದು ಇದು ಟೈಟಲ್ ಕಾಟೇರ ಟೈಟಲ್ ಕೊಟ್ಟಿರೋದು ದರ್ಶನ್ ಅವರು, ಅದನ್ನ ನಾನು ನನ್ನ ಬ್ಯಾನರ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತಾನು ಕೂಡ ಅವರು ಈ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿರುವಂತ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಇಲ್ಲಿ ಗಮನಿಸ್ತಾ ಇದ್ರೆ ದರ್ಶನ್ ಅವರು ಹೇಳಿದ ಮಾತೇ ಸರಿ. ದರ್ಶನ್ ಅವರು ಹೇಳಿದ ಮಾತುಗಳು ಏನಿದೆ, ಹೌದು ನಂದೇ ಕಾಟೇರ ಅನ್ನೋ ಟೈಟಲ್ ನಂದು ಅಂತ ಏನ್ ಹೇಳ್ಕೊಟ್ರು ಅದು ನಿಜ ಅನ್ನೋದಕ್ಕೆ ಈಗ ಈ ಒಂದು ವಿಡಿಯೋ ತುಣಿಕೆ ದಾಖಲೆ ಅಂತಾನು ಕೂಡ ಅನ್ಸುತ್ತೆ. ಒಟ್ನಲ್ಲಿ ಈ ಎಲ್ಲಾ ಒಂದ್ ಕಡೆನ ಮಹಿಳೆಯರು ಅಂದ್ರೆ ಗೌಡ್ತಿ ಸೇನೆಯ ಮಹಿಳೆಯರು ದರ್ಶನ್ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಅವರು ಕ್ಷಮೆಯನ್ನ ಕೇಳ್ಬೇಕು. ಇವತ್ತು ಇವಳಿರ್ತಾಳೆ, ನಾಳೆ ಇನ್ನೊಬ್ಳು ಇರ್ತಾಳೆ ಅನ್ನೋ ಪದಕ್ಕೆ ಕ್ಷಮೆಯನ್ನ ಕೇಳ್ಬೇಕು. ಹೆಣ್ಣು ಮಕ್ಕಳ ವಿರುದ್ಧ ಈ ರೀತಿ ಮಾತನಾಡಬಾರ್ದು ಅಂತ ಹೇಳಿ ಅವರು ಒಂದು ಕಡೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ರೆ, ಮತ್ತೊಂದು ಕಡೆ ಉಮಾಪತಿ ಅವರ ಬೆಂಬಲಿಗರು ಜೊತೆಗೆ ಉಮಾಪತಿ ಅವರು ಕೂಡ ಖುದ್ದಾಗಿ ಕಾನೂನಿನ ಮೂಲಕ ಉತ್ತರವನ್ನ ಕೊಡ್ತೀನಿ ಅಂತ ಕೂಡ ಮುಂದಾಗಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ಹೇಳ್ತಾ ಇರೋದು. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಉಮಾಪತಿ ಅವರು ಇದನ್ನ ಇಲ್ಲಿಗೆ ನಿಲ್ಲಿಸುವಂತ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸೂಕ್ತ ದಾಖಲೆಗಳೊಂದಿಗೆ ಇವತ್ತೆಲ್ಲ ನಾಳೆ ಬ್ಲಾಸ್ಟ್ ಮಾಡ್ತೀನಿ, ದೊಡ್ಡ ಮಟ್ಟದಲ್ಲಿ ಏನೋ ಬ್ಲಾಸ್ಟ್ ಮಾಡ್ತೀನಿ ಅಂತ ಕೂಡ ಅವರ ಆಪ್ತರು ಯಾರಿದಾರೋ ಅವ್ರ ಜೊತೆ ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಹರಿದಾಡ್ತಾ ಇದೆ. ಹಾಗಾದ್ರೆ ದರ್ಶನ್ ಅವರ ವಿರುದ್ಧ ಇರುವಂತಹ ಆ ದೊಡ್ಡ ಸಿಡಿ ಬಾಂಬ್ ಯಾವುದು ಅನ್ನೋದು ಕೂಡ ಇದೀಗ ಮಾಧ್ಯಮದ ಒಳಗೆ ಚರ್ಚೆ ಆಗ್ತಿರುವಂತಹ ಒಂದು ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಇದು ಇಲ್ಲಿಗೆ ನಿಲ್ಲುವಂತ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇದು ಮತ್ತೆ 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 ದೊಡ್ಡದಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ದರ್ಶನ್ ಅವರು ಇದನ್ನೆಲ್ಲವನ್ನು ನೋಡ್ಕೊಂಡು ಸುಮ್ಮನಿರ್ತಾರ, ಅಖಾಡಕ್ಕೆ ಎಂಟ್ರಿ ಕೊಟ್ಟು ಏನಾದ್ರು ಮಾತನಾಡ್ತಾರ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಬಟ್ ಎಲ್ಲೋ ಒಂದ್ ಕಡೆ ಇಲ್ಲ, ದರ್ಶನ್ ಅವರು ಏನು ಇದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ, ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಕೊಡ್ತಾರೆ ಅಂತ ಅವರ ಆಪ್ತರು ಹೇಳ್ತಿದ್ದಾರೆ. ಬಟ್ ಇದು ಹೀಗೆ ಕಂಟಿನ್ಯೂ ಆದ್ರೆ 100% ಇವತ್ತೆಲ್ಲ ನಾಳೆ ದರ್ಶನ್ ಅವರು ಮೌನವನ್ನ ಮುರಿಲೇಬೇಕಾಗುತ್ತೆ, ಮಾತನಾಡ್ಲೇಬೇಕಾಗುತ್ತೆ ಅಂತ ಅವರ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಏನೇನಾಗುತ್ತೆ ಅಂತ ಕಾದು ನೋಡ್ಬೇಕು. ಖುದ್ದಾಗಿ ಉಮಾಪತಿ ಅವರು ಕೂಡ ಕಾನೂನಾತ್ಮಕವಾಗಿ ಸಮಾರೋಪನ ಸಾರ್ತಾರೆ, ಅವರು ಕೂಡ ದರ್ಶನ್ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಒಟ್ನಲ್ಲಿ ಅವರ ಬೆಂಬಲಿಗರು ಯಾರು ಗೌಡ್ತಿ ಸೇನೆಯ ಮಹಿಳೆಯರೆಲ್ಲ ಕೂಡ ಇದು ದರ್ಶನ್ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಗಿದೆ. ಮಧು, ಯಶೋಧ, ಈಗೇನು ಗೌಡ್ತಿಯರ ಸಂಘ ಮಹಿಳಾ ಆಯೋಗದಲ್ಲಿ ದೂರು ಕೊಟ್ಟಿದ್ದಾರೆ, ಇದನ್ನು ಕೂಡ ಉಮಾಪತಿ ಅವರೇ ಮಾಡಿಸಿರೋದು, ಅವರಿಗೆ ದುಡ್ಡು ಕೊಟ್ಟು ದರ್ಶನ್ ವಿರುದ್ಧ ದೂರು ಕೊಡುವಂತೆ ಅವರೇ ಹೇಳಿರೋದು ಅನ್ನೋ ವಿಡಿಯೋಗಳು ಕೂಡ ಒಂದಷ್ಟು ಟ್ರೋಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅಂತಾನೆ ಹೇಳಬಹುದು. ಈಗ ದೂರು ಕೊಟ್ಟವರಿಗೆ ದರ್ಶನ್ ಅಭಿಮಾನಿಗಳಿಂದ ಬೆದರಿಕೆ ಕರೆಗಳು ಕೂಡ ಬರ್ತಿದೆ ಅನ್ನೋ ಮಾಹಿತಿ ಬೇರೆ ಸಿಕ್ಕಿದೆ. ಈ ಬಗ್ಗೆ ಏನಾದರೂ ಅಪ್ಡೇಟ್? ಎಸ್, ನಾನು ಆಗ್ಲೇ ಹೇಳ್ದಂಗೆ ನಿನ್ನೆ ಯಾರು ಈ ಮಹಿಳೆಯರು ದೂರನ್ನ ಕೊಟ್ಟರು ಅವರಿಗೆ ಬೆದರಿಕೆ ಕರೆಗಳು ಹೋಗ್ತಾ ಇದಾವೆ. ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ 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 ರೀತಿಯಲ್ಲಿ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದೆ. ಇದೆಲ್ಲ 300 ರೂಪಾಯಿಗೆ ಮಹಿಳೆಯರೆಲ್ಲ ಬೀದಿಗಿಳಿದು ಈ ರೀತಿ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ಉಮಾಪತಿಯ ಕಡೆಯವರು, ಉಮಾಪತಿಯವರ ಬೆಂಬಲಿಗರು, ಇವರನ್ನ ಖುದ್ದಾಗಿ ಉಮಾಪತಿ ಅವರೇ ಬೆನ್ನ ಹಿಂದೆ ನಿಂತು ಕಳಿಸ್ತಾ ಇದ್ದಾರೆ ದರ್ಶನ್ ಅವರ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಅಂತ ಹೇಳಿ. ಆ ಪ್ರಶ್ನೆಯನ್ನ ಸ್ವತಃ ನಾನು ಗೌಡ್ತಿ ಸೇನೆಯ ಅಧ್ಯಕ್ಷರ ರೇಣುಕಾ ಅವರಿಗೆ ನಾನು ನೆನೆ ಪ್ರಶ್ನೆ ಮಾಡ್ತೀನಿ. ಮೇಡಮ್, ಇದು ಕಳೆದ ಶನಿವಾರ ಆಗಿರುವಂತಹ ವಿಚಾರ. ಕಳೆದ ಶನಿವಾರ ಅವರು ಇವತ್ತು ಇವಳು ಇರ್ತಾಳೆ, ನಾಳೆ ಇವಳು ಇರ್ತಾಳೆ ಅನ್ನೋ ಪದವನ್ನು ಬಳಸಿರೋದು. ಇವತ್ತು ಯಾಕೆ ನೀವು ಬಂದ್ರಿ? ತಗಡು ಅನ್ನೋ ಪದ ಬಳಕೆ ಆದ ಬಳಿಕ, ಉಮಾಪತಿಯವರ ವಿರುದ್ಧ ಬಳಕೆ ಆದ ಬಳಿಕ ನೀವ್ ಯಾಕೆ ಬರ್ತಿದ್ರಾ? ನೆಕ್ಸ್ಟ್ ಡೇನೆ ನೀವು ಫೀಲ್ಡ್ಗೆ ಇಳಿದ್ಬಿಟ್ಟು ಇವ್ರು ಈ ತರ ಪದ ಬಳಸಬಾರ್ದಿತ್ತು ಅಂತ ನೀವು ಹೋರಾಟವನ್ನ ಮಾಡಬಹುದಿತ್ತಲ್ಲ, ದೂರನ್ನ ದಾಖಲು ಮಾಡಬಹುದಿತ್ತಲ್ಲ ಅಂತ ಕೇಳಿದ ಪ್ರಶ್ನೆಗೆ ಅವ್ರು ಹೇಳಿದೇನಪ್ಪಾ ಅಂತ ಹೇಳಿದ್ರೆ, ಮೇಡಮ್ ಇದನ್ನ ವಿಷಯವನ್ನ ಬದಲು ಮಾಡೋದು ಬೇಡ, ನಾವು ಈಗ ನಮಗೂ ಉಮಾಪತಿ ಅವರು ಯಾವುದೇ ರೀತಿಯ ಸಂಬಂಧ ಇಲ್ಲ, ಉಮಾಪತಿ ವಿರುದ್ಧ ಮಾತಾಡಿದರೆ ಉಮಾಪತಿ ತಗುಡನ ಪದಕ್ಕೆ ನಾವು ಕಂಪ್ಲೇಂಟ್ ಅನ್ನ ಕೊಡಬಹುದಿತ್ತು, ನಮಗೆ ಅನಿಸ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಅದಕ್ಕೋಸ್ಕರ ನಾವು ಈಗ ದೂರನ್ನ ಕೊಟ್ಟಿದೀವಿ ಅಂತ. ಎಲ್ಲೋ ಒಂದು ಕಡೆ ಇವರೆಲ್ಲರೂ ಕೂಡ ಉಮಾಪತಿ ಅವರ ಬೆಂಬಲಿಗರು ಅಂತಾನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಉಮಾಪತಿ ಅವರೇ ಖುದ್ದಾಗಿ ಇವರನ್ನ ಕಳಿಸಿ ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಇದು ಯಾರು ಏನು ಎತ್ತ ಬರೀ ಅಂತೆಕಂತೆಗಳೇ ಜಾಸ್ತಿ ಓಡಾಡ್ತಿರೋದ್ರಿಂದ ಮೇಲ್ನೋಟಕ್ಕೆ ಇದು ಹೌದು ಉಮಾಪತಿಯವರ ಬೆಂಬಲಿಗರು, ಗೌಡ್ತಿ ಸೇನೆ, ಇವರು ಕೂಡ ಗೌಡ ಇದಕ್ಕೆ ಸೇರಿದಂತವ್ರು, ಇವ್ರ ಕಡೆಯಿಂದನೇ ಇದೆಲ್ಲವೂ ಕೂಡ ನಡೀತಾ ಇರೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಧು, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.